ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಹಾಗಣೇಶನ ಒಂದು ಮಂತ್ರದಿಂದ ನಮಗೆ ಬೇಕಾದಂತನ ವಶೀಕರಣ ಇಂದ ಹಿಡಿದು ನಮಗೆ ಬೇಕಾದ ವಿದ್ಯೆಗಳನ್ನ, ಸಿದ್ಧಿಗಳನ್ನ ಮತ್ತು ವಾಕ್ಸಿದ್ಧಿಯನ್ನು, ಜಾಣತನವನ್ನು, ಜ್ಞಾನವನ್ನು, ಬುದ್ಧಿಯನ್ನು ನಾವು ಪಡ್ಕೋಬೋದು. ಅದು ಏನು, ಯಾವ ರೀತಿ ಪಡ್ಕೊಳ್ಳೋದು ಅಂತ ನೋಡೋಣ ಇವತ್ತು. ಏಕೆಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಯಾವುದೇ ಮಾಡಬೇಕಾದ್ರೂ ನಮಗೆ ಕೈ ಬಾಯಿ ಎತ್ತೋದಿಲ್ಲ, ಕೆಲಸಗಳು ಆಗ್ತಾಯಿಲ್ಲ, ಅದು ಮಾಡಬೇಕು ಅಂದ್ಕೊಳ್ತೀನಿ, ಸೋಂಬೇರಿತನ ಬಂದ್ಬಿಡುತ್ತೆ, ಆ ಕೆಲಸ ಅರ್ಧ ಬರ್ಧನೇ ಆಗುತ್ತೆ, ಆ ಕೆಲಸ ಯಾವುದೂ ನಾನು ಕಂಪ್ಲೀಟ್ ಮಾಡೋದೇ ಇಲ್ಲ, ಏನೇ ಕೆಲಸ ನಾನು ತೊಗೊಂಡ್ರೂ ಕೂಡ ಇನ್ಕಂಪ್ಲೀಟ್ ಆಗುತ್ತೆ. ಆ ಥರ ಸಾಕಷ್ಟು ಜನದ ಒಂದು ಇದಿದೆ. ಇದಕ್ಕೆಲ್ಲ ನಮಗೇನಪ್ಪ ಅಂದರೆ ಒಂದು ಗಣೇಶನ ಒಂದು ಮಂತ್ರ ನೋಡಿ. ಇದು ಗಣೇಶನ ಯಂತ್ರ, ನಿಮಗೆ ತೋರಿಸ್ತಿರೋದು ಗಣೇಶನ ಯಂತ್ರ. ಈ ಗಣೇಶನಿಗೆ ಒಂದು ಮಂತ್ರನೂ ಇದೆ, ಈ ಒಂದು ಯಂತ್ರ ಕೂಡ ಇದೆ. ಈ ಯಂತ್ರನ ನಾನು ಇನ್ನೂ ಅದಕ್ಕೆ ಒಂದು ಮಂತ್ರ ಕೂಡ ಇದೆ, ನಿಮಗೆ ಕೊನೆಯದಾಗಿ ನನ್ನ ಮಂತ್ರ ನಾನು ಕೊಡ್ತೀನಿ. ಇದನ್ನೇನು ಮಾಡಬೇಕು ನೀವು, ಸೂರ್ಯಗ್ರಹಣ ಬರುತ್ತಲ್ಲ, ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಥವಾ ಭಾನುವಾರ ಅಥವಾ ಗುರುವಾರ, ಇದನ್ನು ನೀವು 1,00,000 ಸಾರಿ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಅಂದರೆ 1,00,000 ಜಪ ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಇದು ಸಿದ್ಧಿ ಆಗುತ್ತೆ. ಆಮೇಲೆ ಇದನ್ನು ನೀವು ಕಾರ್ಯರೂಪಕ್ಕೆ ತರಬೇಕಾದ್ರೆ 11 ಸಲ ಅಥವಾ 21 ಸಲ ಈ ಯಂತ್ರಕ್ಕೆ ಅಭಿಮಂತ್ರಿಸ್ಬಿಟ್ಟು ನಿಮ್ಮ ಒಂದು ಸರ್ವ ಕಾರ್ಯ ಸಿದ್ಧಿನ ಮಾಡ್ಕೋಬೋದು. ಇದು ಸಾಕಷ್ಟು ಜನ ವಶೀಕರಣ ಹಾಗೂ ಮತ್ತಿದ್ದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಎಂಥ ದಡ್ಡ ದಡ್ಡ ಅಂತ ಹೇಳ್ತೀವಿ, ಏನು ದಡ್ಡ, ಇವನಿಗೆ ಯಾವ ಬುದ್ಧಿ ಇಲ್ಲ, ಏನೂ ಇಲ್ಲ, ಚಮತ್ಕಾರ ಇಲ್ಲ, ಹೇಳಿದ್ನ 100 ಸಾರಿ ಹೇಳಿದ್ರು ಮರ್ತೋಗ್ತಾ ಇರ್ತಾನೆ, ಅಥವಾ ಆ ಕೆಲಸ ಮಾಡೋದಿಲ್ಲ, ಅಜ್ಞಾನ ಇಲ್ದವನು ಅಂತ ಸಾಕಷ್ಟು ನಾವು ಬೈತಾ ಇರ್ತೀವಿ, ಜಾಣ ದಡ್ಡ ಇವನು ಅಂತ. ದಡ್ಡನಿಗೂ ಕೂಡ ವಿದ್ಯೆ ಪ್ರಾಪ್ತಿ ಮಾಡುವಂಥ ಸಿದ್ಧಿ ಗಣೇಶ ಇದು. ಅದೇ ರೀತಿ ಅವನು ಮಂದ ಬುದ್ಧಿವನಾಗಿ, ಕೆಲವರು ಮಂದ ಬುದ್ಧಿಯಾಗಿರ್ತಾರೆ, ಅಂಥವರು ಕೂಡ ಭಾಳ ಅದ್ಭುತವಾಗಿ ಅವರು ಒಳ್ಳೆ ಗುಣವಂತನಾಗಿರ್ತಾರೆ, ಬುದ್ಧಿವಂತರಾಗ್ತಾರೆ. ಅದಕ್ಕಾಗಿ ಇದನ್ನೇನು ಮಾಡಬೇಕು, ಈ ಮಹಾಗಣಪತಿ ಯಂತ್ರನ ನೀವು ಮಂತ್ರನ 1,00,000 ಬಾರಿ ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಸಾಕು, ನಿಮಗೆ ಆ ಒಂದು ಸಿದ್ಧಿ ಅನ್ನೋದು ಆಗುತ್ತೆ ನಿಮಗೆ. ಅದೇ ರೀತಿಲಿ ಈ ಒಂದು ಗಣಪತಿ ಯಂತ್ರ ಕೂಡ ಬರ್ಕೊಂಡು ಅದನ್ನು ಕೂಡ ಧಾರಣೆ ಮಾಡಿಕೊಂಡ್ರೆ ಕವಿ ಆಗೋ ರೀತಿಲಿ ಹಾಕ್ತಾರೆ ಇವ್ರದ್ದೆಲ್ಲ ಒಂದು. ಯಾಕೆಂದರೆ ಗಣೇಶನ ಅಂತಲೇ ಒಂದು ಮೊದಲಿಗ ಅವನು, ಪ್ರಥಮ ಪೂಜೆ, ಎಲ್ಲ ಪೂಜೆಗಳಿಗೂ ಪ್ರಥಮ ಪೂಜೆದಾರ ಅವನು. ಹಾಗಾಗಿ ಇಂಥದ್ರಲ್ಲಿ ಒಂದು ಜ್ಞಾನವನ್ನು ಕೊಡೋನೇ ಅವನು, ಬುದ್ಧಿ ಕೊಡೋನು ಅವನು. ಅದೇ ರೀತಿ ಸಾಕಷ್ಟು ಜನ ವಶೀಕರಣ ಅನ್ನೋದು ಕೂಡ ಬರುತ್ತೆ. ಇದಕ್ಕೆ ಸಾಕಷ್ಟು ಇದ್ದಾವೆ, ಎಷ್ಟು ಇದ್ದಾವೆ ಅಂತ ಹೇಳಲಿಕ್ಕಾಗಲ್ಲ, ಸಾಕಷ್ಟು ಇದ್ದಾವೆ. ಕೆಲವೊಂದು ನಮ್ಮ ಕಾರ್ಯಗಳು ಮಾಡೋಕ್ಕೆ ಬೇಕಾದ್ರೆ ಅದಕ್ಕೊಂದು ಕೆಲವು ಮಂತ್ರಗಳು ಬರುತ್ತೆ. ನಮ್ಗೆ ಈ ರೀತಿ ಸರ್ವ ಜನ ವಶೀಕರಣ ಮಾಡಬೇಕಾದ್ರೆ ಅದಕ್ಕೂ ಕೆಲವೊಂದು ಮಂತ್ರ ಬರುತ್ತೆ. ಜ್ಞಾನ ಬೆಳೆಸ್ಕೋಬೇಕಾದ್ರೆ ಕೆಲವೊಂದು ಮಂತ್ರ, ಹೀಗೆ ಸಾಕಷ್ಟು ಗಣೇಶನೇ ಇಲ್ದಿರೋ ಅಂಥ ಮಂತ್ರನೇ ಇಲ್ಲ, ಅಷ್ಟು ಅದ್ಭುತವಾದ ಮಂತ್ರ ಇರುತ್ತೆ. ಇವಾಗ ನಾನು ಯಾಕೆ ಮಾಡ್ಕೋಬೇಕು, ಯಾವತ್ತು ಮಾಡ್ಕೋಬೇಕು ಅಂತ ಹೇಳಿದೆ, ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ಈಗ ಈ ಯಂತ್ರನ ನೀವು ತಾಮ್ರ ತಗಡಿನಲ್ಲಿ ಅಥವಾ ಭುಜಪತ್ರೆಯಲ್ಲಿ ಆಗಲಿ ಬರ್ಕೋಬೇಕು. ಇದನ್ನು ಬರಿಬೇಕಾದ್ರೆ ಕೆಂಪು ಚಂದನ ಅಂತ ಬರುತ್ತೆ. ಕೆಂಪು ಚಂದನ ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಗ್ರಂಥಿ ಅಂಗಡಿಯೆಲ್ಲ ಸಿಗುತ್ತೆ. ಅಂದರೆ ಒರಿಜಿನಲ್ ಆಗಿರೋ ತೊಗೋಬೇಕು. ಇಲ್ಲ ಅಂತಂದರೆ ಅದು ಒಂದು ಒರಿಜಿನಲ್ ಆಗಿರೋ ಈ ಗಂಧದ ಕಡ್ಡಿ ಯಾಕೆ ಬರುತ್ತೋ ಅದೇ ರೀತಿ ಬರುತ್ತೆ. ಅದನ್ನು ತಗೊಂಡು ತೇಯ್ಬೇಕು. ಅದನ್ನು ತೇಯ್ದುಬಿಟ್ಟು ಚೆನ್ನಾಗಿ ತೇದಾಗ ಕಲ್ಲು ಮೇಲೆ ನಿಮಗೆ ಹೆಂಗೆ ಈ ಒಂದು ಗಂಧದ ಕಡ್ಡಿಲಿ ತೇಯ್ತಿ ಅದೇ ರೀತಿ ಆ ಕೆಂಪು ಚಂದನ ಬರುತ್ತೆ. ಅದಕ್ಕೆ ಸ್ವಲ್ಪ ಕಸ್ತೂರಿ ಹಾಕ್ಕೋಬೇಕು, ಗೋರೋಜನ ಹಾಕ್ಕೋಬೇಕು, ಈ ನವಸಾಗರ ಅಂತ ಬರುತ್ತೆ, ನವಸಾಗರ, ಪಾರಜ, ಇದನ್ನೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗೆ ಪೇಸ್ಟ್ ಥರ ಮಾಡಿ ಅದನ್ನು ಆ ಒಂದು ತಾಯ್ತಕ್ಕೆ ಹಾಕಬೇಕು. ಇಲ್ಲಿ ಒಂದು ಅಕ್ಷರಗಳು ಕೂಡ ಕೊಟ್ಟಿದ್ದಾರೆ ನೋಡಿ, ಓಂ ಗಂ ಕ್ಲೀಂ ಕ್ರೀಂ, ಈ ರೀತಿ ಬರ್ಕೋಬೇಕು. ಈ ರೀತಿ ಬರ್ಕೊಂಡು ಒಳಗಡೆ ಚೌಕಾಕಾರ ಮತ್ತು ಟ್ರಯಾಂಗಲ್ಲು ಮತ್ತು ಒಂದು ಚೌಕಾಕಾರದ್ದು ಮತ್ತು ಅದರೊಳಗಡೆ ಒಂದು ಚೌಕಾಕಾರ, ಈ ರೀತಿ ಬರ್ಕೊಂಡು ಇದನ್ನು ಈ ಒಂದು ವಸ್ತುಗಳು ಏನು ಕೇಳಿದ್ದೀನೋ,
ಕೆಂಪು ಚಂದನ, ಕಸ್ತೂರಿ, ಗೋರೋಜನ, ನವಸಾಗರ, ಪಾರಜ ಇದನ್ನೆಲ್ಲ ಒಂದು ತಾಯ್ತಕ್ಕೆಲ್ಲ ತುಂಬಿಟ್ಟು ಇದಕ್ಕೆ ಬೇಕಾಗಿರೋವಂಥದ್ದು ಬೆಳ್ಳಿ ತಾಯ್ತದಲ್ಲಿ ತೊಗೊಂಡ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಭಾಳ ಕೆಲಸ, ಒಳ್ಳೆ ಕೆಲಸ ನಿಮಗೆ ಬೇಗ ಕೆಲಸ ಪವರ್ಫುಲ್ ಆಗಬೇಕು ಅಂದರೆ ಬೆಳ್ಳಿ ತಾಯ್ತದಲ್ಲಿ ಇದನ್ನೆಲ್ಲ ಹಾಕಿಬಿಟ್ಟು ಈ ಏನು ನಿಮ್ಮ ಸಾಮಗ್ರಿಗಳು ಹೇಳಿದೆ ಅಲ್ವಾ, ಆ ಸಾಮಗ್ರಿಗಳೆಲ್ಲ ಹಾಕಿಬಿಟ್ಟು ಅದಕ್ಕೆ ಒಂದು ಕೆಂಪು ದಾರದಿಂದ ಈ ತಾಯ್ತವನ್ನು ನೀವು ಧಾರಣೆ ಮಾಡ್ಕೋಬೋದು. ಕೆಂಪು ದಾರ ಕಟ್ಕೋಬೇಕು ಇದಕ್ಕೆ. ಆಮೇಲೆ ಇದಕ್ಕೆ ನೀವು ಇಷ್ಟೆಲ್ಲ ಆದಮೇಲೆ ಒಂದು 9 ಶನಿವಾರ ಅಥವಾ 9 ಗುರುವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಯಾವುದೇ ದೇವಸ್ಥಾನ ಆಗಲಿ, ಗಣೇಶನ ದೇವಸ್ಥಾನಕ್ಕಾರು ಹೋಗಿ, ಬೇರೆ ದೇವಸ್ಥಾನಕ್ಕಾರು ಹೋಗಲಿ, ಗಣೇಶನ ದೇವಸ್ಥಾನಕ್ಕೆ ಹೋದ್ರೇ ಭಾಳ ಒಳ್ಳೆಯದು. ಯಾಕೆಂದರೆ ಗಣೇಶನದು ನೀವು ಸಿದ್ಧಿ ಮಾಡ್ಕೊಳ್ತಾ ಇರೋದ್ರಿಂದ ಗಣೇಶನ ದೇವಸ್ಥಾನಕ್ಕೆ ಹೋದು ಇದನ್ನು ಶನಿವಾರ ಗುರುವಾರ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾಡ್ಕೊಂಡು ನೀವು ಅಲ್ಲಿ ಹೋಗಿ ಒಂದು ಎಣ್ಣೆ ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗ್ತವೆ. ಮತ್ತು ಇದನ್ನು ಮಾಡ್ಕೋಬೇಕಾದ್ರೆ ಇದು ಭಾಳ ಶುದ್ಧವಾಗಿರಬೇಕು. ಯಾವುದೇ ರೀತಿ ಬಾಣಂತಿಯರ ಮನೆಗೋ, ಋತುಮತಿ ಆಗೋ ಮನೆಗೋ, ತೀರೋದವ್ರ ಮನೆಗೂ ಕೂಡ ಎಲ್ಲ ಹೋಗಬಾರ್ದು. ಅದು ಹೋದಾಗ ಕೆಲಸಗಳೆಲ್ಲ ಹೋಗುತ್ತೆ. ಇದೊಂದು ಶುದ್ಧವಾದ ರೀತಿ ಮಾಡಿಕೊಂಡಾಗ ನಿಮ್ಮ ಕೆಲಸಗಳು ಸಾಕಷ್ಟು ನಡೆಯುತ್ತದೆ, ವಾಕ್ಸಿದ್ಧಿ ಆಗುತ್ತೆ. ಎಂಥ ದಡ್ಡ ಕೂಡ ಜಾಣ ಅನ್ನಿಸ್ಕೊತಾನೆ. ಇದೊಂದು ಸಿದ್ಧಿ ಮಾಡಿಕೊಂಡು ನಿಮ್ಮ ಕಷ್ಟಗಳಿಗೆ ಪರಿಹಾರ ಮಾಡಿಕೊಂಡು ವಾಕ್ಸಿದ್ಧಿ ಇಲ್ದಿರೋರಿಗೆ ವಾಕ್ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ರಿಯ. ಬಾಯ್.